ಬೆಳೆ ವಿಮಾ ಕಂಪನಿಗಳು ಅವೈಜ್ಞಾನಿಕವಾಗಿ ನಿಯಮಗಳನ್ನು ರೂಪಿಸಿ ರೈತರನ್ನ ವಂಚಿಸುತ್ತಿವೆ. ಆದ್ದರಿಂದ ಸೂಕ್ತವಾದ ಮಾನದಂಡದ ಮೂಲಕ ಬೆಳೆ ವಿಮೆ ಪಾವತಿ ಮಾಡಿದ ತರುವಾಯ ವಿಮೆ ಹಾಕಬೇಕು ಎಂದು ರಾಜ್ಯ ರೈತ ಸಂಘದ ಬೇಡ್ರೆಡ್ಡಿಹಳ್ಳಿ ಬಸವರೆಡ್ಡಿ ಹೇಳಿದರು. ಅವರು ನಗರದ ತಾಲೂಕು ಕಚೇರಿಗೆ ಸುಮಾರು ರೈತರೊಟ್ಟಿಗೆ ಆಗಮಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ರೈತರ ಹೋರಾಟಕ್ಕೆ, ರೈತರ ಚಳವಳಿಗೆ. ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ವಿಮೆ ಪಾವತಿ ಇದೆ. ಆದರೆ ಅವ್ಯಕ್ತ ಹಾಗೂ ಆ ವಸ್ತು ನಷ್ಟವಾದರೆ ತುರ್ತಾಗಿ ವಿಮೆ ಪಾವತಿ ಆಗುತ್ತದೆ. ಆದರೆ ರೈತ ತನ್ನ ಬೆಳೆಗಳಿಗೆ ವಿಮೆ ಮಾಡಿಸಿದರೆ ಹಾನಿಯಾದ ಸಂದರ್ಭದಲ್ಲಿ ಮಾತ್ರ ನಷ್ಟದ ಪರಿಹಾರ ಮೊತ್ತ ನೀಡುವುದರ ಮೂಲಕ ವಿಮೆ ಮೊತ್ತ ಪಾವತಿಸಬೇಕು. ಆದರೆ ವಿಮೆ ಕಟ್ಟುವಾಗ ಒಂದು ನಿಯಮ ನಷ್ಟವಾದಾಗ ಇನ್ನೊಂದು ನಿಯಮ, ಹೀಗೆ ರೈತ ನಷ್ಟದಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿ ರೈತ ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾನೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ನೂರಾರು ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.